Hello students, welcome back to Turning Point classes. In this session, I discuss simplified physics from chapter 2 of second PUC, that is electrostatic potential and capacitance. This chapter consists of two words, electrostatic potential or simply electric potential, and the second one is capacitance. Before I start discussing electrostatic potential, let me recall first year PUC gravitational potential energy. ಫಸ್ಟ್ ಇಯರ್ ಪಿ ಯು ಸಿಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿದೆ. ಕ್ಯಾಲ್ಕುಲೇಟ್ ವಾಟ್ ಈಸ್ ದ ವರ್ಕ್ ಡನ್ ಟು ಶಿಫ್ಟ್ ಎ ಬಾಡಿ ಆಫ್ ಮ್ಯಾಸ್ ಎಮ್ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್ ಟು ಎ ಹೈಟ್ ಹೆಚ್. ಸೊ ಅದರ ಈಕ್ವೇಷನ್ ನಮಗೆ ಮ್ಯಾಗ್ನಿಟ್ಯೂಡ್ ವೈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ಎಮ್ ಜಿ ಎಚ್. ಈ ಎಮ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬಂದರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಡಿವೈಡೆಡ್ ಬೈ ಮ್ಯಾಸ್ ಈಸ್ ಈಕ್ವಲ್ ಟು ಜಿ ಹೆಚ್ ಬರುತ್ತೆ. ಆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಇಫ್ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಪರ್ 1 kg ಆಫ್ ಮ್ಯಾಸ್, ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಡಿನಾಮಿನೇಟ್ರಲ್ಲಿ ಎಮ್ ಈಸ್ ಈಕ್ವಲ್ ಟು 1 ತೊಗೊಂಡ್ರೆ ನಮಗೆ ಬರೋವಂಥ ಕ್ವಾಂಟಿಟಿನ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂತ ಕರೀತೀವಿ. ಆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಟ್ ಎ ಹೈಟ್ ಹೆಚ್ ಈಸ್ ಈಕ್ವಲ್ ಟು ಜಿ ಹೆಚ್ ಬರುತ್ತೆ. ಇದು ಸಾಮಾನ್ಯ ಫಸ್ಟ್ ಇಯರಲ್ಲಿ ನಿಮಗೆ ಮಾಡಿರಲ್ಲ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಗೆ ಸ್ಟಾಪ್ ಮಾಡಿರ್ತಾರೆ. ಆ ಎಮ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬಂದು ಎಮ್ ಈಸ್ ಈಕ್ವಲ್ ಟು 1 kg ತೊಗೊಂಡ್ರೆ ನಮಗೆ ಬರೋವಂಥ ರೈಟ್ ಹ್ಯಾಂಡ್ ಸೈಡಲ್ಲಿರೋವಂಥ ಜಿ ಎಚ್ ಕ್ವಾಂಟಿಟಿನ ನಾವು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡಿಸ್ಟೆಂಟ್ ಹೆಚ್ ಫ್ರಮ್ ಸರ್ಫೇಸ್ ಆಫ್ ದ ಅರ್ತ್, ಈ ಈಕ್ವೇಷನಲ್ಲಿ ಆ ಥರ ಇರುತ್ತೆ. ಆನ್ ದ ಸೇಮ್ ಲೈನ್ಸ್ ವಿ ಡಿಸ್ಕಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಇನ್ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್. ಇದಕ್ಕೇನು ಮಾಡ್ಬೇಕು ನಾವು, we bring a unit charge, the so-called test charge, that is nothing but plus 1c from infinity to a given point where we are supposed to find electrostatic potential. How much work we have done, and this work will be stored in the form of potential energy. Since we are bringing 1 coulomb of charge, this potential energy is calculated per 1 coulomb of a charge. So therefore this potential energy stored in 1 coulomb of a charge is called electric potential. So ಇಷ್ಟು ಈಗ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ಗೆ ಡೆಫಿನೇಷನ್ ಬರೋಣ. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡೆಫಿನೇಷನ್ ಭಾಳ ಸಿಂಪಲ್ ಆಗಿದೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಈಸ್ ಮೆಷರ್ಡ್ ಅಟ್ ಎ ಪಾಯಿಂಟ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ಯಾವ ಪ್ಲೇಸಲ್ಲಿ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡಬೇಕು, ಅಲ್ಲೊಂದು ಟೆಸ್ಟ್ ಚಾರ್ಜ್ನ ಇಡಬೇಕು. ಟೆಸ್ಟ್ ಚಾರ್ಜಲ್ಲಿ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಇದೆ, ಆ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿದೆ ಅದರ ವ್ಯಾಲ್ಯೂ ಬಂದು ನ್ಯೂಮರಿಕಲ್ ವ್ಯಾಲ್ಯೂ ಬಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಈಸ್ ನ್ಯೂಮರಿಕಲಿ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಎ ಟೆಸ್ಟ್ ಚಾರ್ಜ್. ಟೆಸ್ಟ್ ಚಾರ್ಜ್ ಅಂದರೆ ಪ್ಲಸ್ 1c ಅಂತ ಅರ್ಥ. ಅದು it is measured by bringing the test charge from infinity to the given point against the electric field. This electrostatic potential at a point in an electric field is equal to the potential energy stored in a test charge. So ನಾನು ಯೂನಿಟ್ ಚಾರ್ಜ್ ಆಫ್ 1c ಅದನ್ನು ಟೆಸ್ಟ್ ಚಾರ್ಜ್ ಅಂತ ಕರೀತೀವಿ. ಕೆಲವು ಕಡೆ ನೀವು ಇದನ್ನು ಓದಿರ್ತೀರಾ. Placed at that point, it is measured as the amount of work done bringing a test charge from infinity to that point against the electric field. ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದೀನಿ ಡೆಫಿನೇಷನು, ಎರಡು ಪಾಯಿಂಟನ್ನು ಕಂಬೈನ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಶಾರ್ಟ್ಕಟ್ಟಲ್ಲಿ ವಿ ಸಿಂಬಲ್ ಅದಕ್ಕೆ ಯು ಸಬ್ಸ್ಕ್ರಿಪ್ಟ್ ಪಿ ಮೈನಸ್ ಯು ಸಬ್ಸ್ಕ್ರಿಪ್ಟ್ ಇನ್ಫಿನಿಟಿ ಡಿವೈಡೆಡ್ ಬೈ ಕ್ಯೂ. ಯು ಸಬ್ಸ್ಕ್ರಿಪ್ಟ್ ಪಿ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಅಟ್ ಪಾಯಿಂಟ್ ಪಿ, ಯು ಇನ್ಫಿನಿಟಿ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಅಟ್ ಇನ್ಫಿನಿಟಿ, ಕ್ಯೂ ಅಂದರೆ ಚಾರ್ಜ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಅಟ್ ಇನ್ಫಿನಿಟಿ ಇಸ್ ಟೇಕನ್ ಆಸ್ 0. ಸೊ ಫಾರ್ ಕನ್ವೀನಿಯನ್ಸ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ಇನ್ಫಿನಿಟಿ ಇಸ್ ಟೇಕನ್ ಆಸ್ 0, ಯು ಇನ್ಫಿನಿಟಿ ಇಸ್ ಈಕ್ವಲ್ ಟು 0. ಇಷ್ಟು ನೀವು ಕಟ್ಕೋಬೇಕು. ಈಗ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಸ್ ಐ ಯೂನಿಟ್ ಬಂದು ವೋಲ್ಟ್, ನೀವು ಜೌಲ್ ಪರ್ ಕೂಲಮ್, ಬಿಕಾಸ್ ನ್ಯೂಮರೇಟರಲ್ಲಿ ಎನರ್ಜಿ ಇದೆ ಅದು ಜೆ, ಡಿನಾಮಿನೇಟರ್ ಚಾರ್ಜ್ ಇದೆ ಜೌಲ್ ಪರ್ ಕೂಲಮ್. ಸೊ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಡಿವೈಡೆಡ್ ಬೈ ಚಾರ್ಜ್. ಇಷ್ಟು ನಾವು ಕಟ್ಕೋಬೇಕು ನೀವು. ನೆಕ್ಸ್ಟ್ ಬಂದು ನಮಗೆ ಸಿಂಪಲ್ ಡೆರಿವೇಷನ್ ಇದೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅಂತ.
ಇದು 3 ಮಾರ್ಕ್ ಕ್ವೆಶ್ಚನ್ನು, ಒಂದು 2-3 ಸರಿ ಎಕ್ಸಾಮಲ್ಲಿ ಅಪಿಯರ್ ಆಗಿದೆ. 3 ಮಾರ್ಕ್ ಕ್ವೆಶ್ಚನ್ಗೆ ನೀವು ಡಯಾಗ್ರಾಮು ಮತ್ತು ಎಕ್ಸ್ಪ್ಲನೇಷನ್ ಆಫ್ ಸಿಂಬಲ್ ಅದನ್ನು ಮಾಡ್ಕೋಬೇಕು. ಮತ್ತು ಎರಡನೇದು ಬಂದು ಈ ಸ್ಮಾಲ್ ಪಾರ್ಟ್ ಇದೆಲ್ಲ ವರ್ಕ್ ಡನ್ ಟು ಶಿಫ್ಟ್ ಎ ಚಾರ್ಜ್, ಇದಕ್ಕೆ 1 ಮಾರ್ಕು, ಇನ್ನು ಉಳಿದಿದ್ದಕ್ಕೆ ಫೈನಲ್ ರಿಸಲ್ಟ್ಗೆ 1 ಮಾರ್ಕ್. ಈ ಡಯಾಗ್ರಾಮಲ್ಲಿ Q is a point charge, P is a point at which electric potential is to be calculated. ಇಲ್ಲಿ ಬರೆದಿದ್ದೀವಿ P point at a distance r from point charge Q. V ಒಂದು potential at P, electric potential at P. ಇಲ್ಲಿ R and S have taken 2 points separated by a short distance dx in the field of charge Q. Short distance between points R and S in the electric field E, the electric field of charge Q. Here now we shift the test charge from R to S. How much work we have done? The work done to shift test charge from R to S is given by work done. Now equation ಗೊತ್ತಿದೆ. Work is equal to F dot S or F dot X, force into displacement. ನಾನು without vector notations have taken. Work done dW is equal to force into displacement. ನಮ್ಮ equation force displacement ಬಂದು small displacement dx against the force or electric field. So force acting on test charge, ಇಲ್ಲೊಂದು test charge ಇಟ್ಟರೆ ಈ charge q repulsion, there is a repulsion on our test charge due to plus q. ಅದಕ್ಕೋಸ್ಕರ test charge moves towards right ನಮ್ಮ diagram ಅಲ್ಲಿ. So in the direction of repulsive force, electric field ಅದೇ direction ಅಲ್ಲಿ ಇರುತ್ತೆ. So minus f dx, ಇದನ್ನ f is replaced by e because on test charge the force acting on a test charge placed at r is nothing but electric field. So therefore f is replaced by e. dx ನ ಹಾಗೆ ಬರ್ಕೊಂಡಿದ್ದೀನಿ. ಒಂದು ನೆಗೆಟಿವ್ ಸೈನ್ ಇದೆ. ನೆಗೆಟಿವ್ ಸೈನ್ ಯಾಕೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ರೈಟ್ ಸೈಡಲ್ಲಿ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಫೋರ್ಸ್ ಎರಡು ತಗೋಬೋದು. ಫೋರ್ಸ್ ಆನ್ ಟೆಸ್ಟ್ ಚಾರ್ಜ್ ಇಸ್ ಟುವರ್ಡ್ಸ್ ರೈಟ್, ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಟುವರ್ಡ್ಸ್ ರೈಟ್ ಇದೆ, ಡಿಸ್ಪ್ಲೇಸ್ಮೆಂಟ್ ಟುವರ್ಡ್ಸ್ ಲೆಫ್ಟ್. ದೇರ್ಫೋರ್ these two are oppositely directed, that is being indicated here, minus e dx. ಆ್ಯಕ್ಚುಲಿ ವೆಕ್ಟರ್ ನೋಟೇಷನಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಆರ್, ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಗೊತ್ತಿದೆ ಪ್ರೀವಿಯಸ್ ಟಾಪಿಕ್ಗಳಲ್ಲಿ 1/4πε0 ಚಾರ್ಜ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್. ಸೊ ಪಾಯಿಂಟ್ ಆರ್ ಬಂದು ನಮಗೆ ಡಿಸ್ಟೆನ್ಸ್ ಎಕ್ಸ್ ಅಲ್ಲಿದೆ. ಸೊ 1/4πε0 q/x² ಬಂದಿದೆ. ಸೊ ಇದನ್ನು ರೀಪ್ಲೇಸ್ ಮಾಡಿದ್ದೀನಿ, ಡಿ ಎಕ್ಸ್ ಹಾಗೆ ಇದೆ. ನಮ್ಮ ಡೆಫಿನೇಷನ್ ಪ್ರಕಾರ ಈ ಟೆಸ್ಟ್ ಚಾರ್ಜ್ನ ನಾವು ಇನ್ಫಿನಿಟಿಯಿಂದ ಈ ಪಾಯಿಂಟ್ವರೆಗೂ ತೊಗೊಂಡ್ಬರ್ಬೇಕು. ಸೊ ಅದಕ್ಕೋಸ್ಕರ ಟೋಟಲ್ ವರ್ಕ್ ಡನ್ ಟು ಬ್ರಿಂಗ್ ದ ಟೆಸ್ಟ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್ ಆರ್ ಯಾವ ಥರ ಅಂದರೆ ಇಂಟಗ್ರೇಷನ್ಗೆ ಹೋಗಬೇಕು. ಸೊ W is equal to ಇಂಟಗ್ರಲ್ ಇನ್ಫಿನಿಟಿ ಟು ಆರ್. ಈ ಈಕ್ವೇಷನ್ ಹೀಗೆ ಬರೀಬೇಕು, -1/4πε0 q/x² dx. ಹೀಗೆ ಬರ್ಕೊಂಡ್ರೆ ನೀವು ಇದು ಯಾವ ಥರ ಬಂತು ಅಂತ ನಮಗೆ ಬೇಕಿಲ್ಲ. ಆಸ್ ಪರ್ ಎಕ್ಸಾಂಪಲ್ ಬೇಕಿಲ್ಲ ನಮಗೆ. 1/4πε0 q/r ಇದನ್ನು ನಾವು ಇಟ್ಕೋಬೇಕು. ಬೈ ಡೆಫಿನೇಷನ್ ದಿಸ್ ವರ್ಕ್ ಡನ್ ಇಲ್ಲಿ ಡೆಫಿನೇಷನ್ ಇದೆ, measured as amount of work done. This by definition the work done is equal to electric potential or electrostatic potential. So V is equal to q/4πε0 r. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇಲ್ಲಿ ನಾನು ಒಂದು 2-3 ಪಾಯಿಂಟ್ಸ್ ಹಾಕಿದ್ದೀನಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ, ಅದನ್ನು ಜ್ಞಾಪಕ ಇಟ್ಕೋಬೇಕು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ V is equal to W/Q. W is nothing but potential energy ಬಂದಿದೆ. So UP/Q ಅಂತಿದೆಯಲ್ಲ, potential energy is numerically equal to work done. ಸೊ ಅದಕ್ಕೋಸ್ಕರ V is equal to W/Q ಅಂತಲೂ ಬರೀಬಹುದು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ನೆಗೆಟಿವ್ ಚಾರ್ಜ್ V is equal to -1/4πε0 q/r. ಈ ಈಕ್ವೇಷನ್ ಇದೆಯಲ್ಲ ಪ್ಲಸ್ ಕ್ಯೂ ಇದೆ. ನಾವು ಚಾರ್ಜ್ ತೊಗೊಂಡಿರೋದು ಪ್ಲಸ್ ಕ್ಯೂ, ನೀವು ಮೈನಸ್ ಕ್ಯೂ ತೊಗೊಂಡ್ರೆ ನೆಗೆಟಿವ್ ಚಾರ್ಜ್ ತೊಗೊಂಡ್ರೆ ಪೊಟೆನ್ಷಿಯಲ್ ಇಸ್ ನೆಗೆಟಿವ್. ಇಷ್ಟು ನಾವು ಕೇಳ್ಕೋಬೇಕು. ಇದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ನಮಗೆ. ಪೊಟೆನ್ಷಿಯಲ್ ಡ್ಯೂ ಟು ಎ ನೆಗೆಟಿವ್ ಚಾರ್ಜ್ ಈಸ್ ನೆಗೆಟಿವ್, ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಸಿಟಿವ್ ಚಾರ್ಜ್ ಇಸ್ ಪಾಸಿಟಿವ್. ಇಷ್ಟು ನಾವು ಕೇಳ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ ಟಾಪಿಕ್ ನೋಡಿ. Come back to next important derivation, relation between electric field and electric potential. ಇದು ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ನು. ಭಾಳ ಸಾರಿ 3 ಮಾರ್ಕ್ ಕ್ವೆಶ್ಚನ್ ಕೇಳಿದ್ದಾರೆ, ಕೆಲವು ಟೈಮಲ್ಲಿ 2 ಮಾರ್ಕ್ ಕೇಳಿದ್ದಾರೆ. ಭಾಳ ಸಿಂಪಲ್, ಇದು ಸಿಂಪಲ್ ಡಯಾಗ್ರಾಮ್. 2 ಪಾಯಿಂಟ್ಸ್ ತಗೊಂಡಿದ್ದೀವಿ P and Q, ಸಿಮಿಲರ್ ಟು ಪ್ರೀವಿಯಸ್ ಡೆರಿವೇಷನ್. ಸಪರೇಟೆಡ್ ಬೈ ಶಾರ್ಟ್ ಡಿಸ್ಟೆನ್ಸ್ dx. ಎಲೆಕ್ಟ್ರಿಕ್ ಫೀಲ್ಡ್ at point P is marked as V. ಇಷ್ಟೇ ಸಾಕು. ಪ್ರೀವಿಯಸ್ ಡೆರಿವೇಷನ್ ಒಂದು ಪಾರ್ಟ್ ಮಾತ್ರ, ಇದು ಡೆರಿವೇಷನ್ ಅಷ್ಟೇ. ಸೊ Q and P are 2 close points separated by a short distance dx. E electric field at point P. Diagram ಸಂಬಂಧಪಟ್ಟ explanation of the symbols completed. Shift a test charge from P to Q. What is the work done? Now work done to shift a test charge from P to Q against electric field
dW is equal to minus E into dx. Work done ನಮಗೆ ಗೊತ್ತಿದೆ, force into displacement, but the force acting on test charge placed at P is nothing but electric field, that is by definition. So ಅದಕ್ಕೋಸ್ಕರ ನಾವು force ನ E ಅಂತ replace ಮಾಡಿದೀವಿ. So E into dx ಬರುತ್ತೆ. So negative sign because E and dx are oppositely directed. E towards right ಇದೆ, displacement towards left ಇದೆ. ಅದು ಸಾಕು. By definition work done is equal to change in potential. So dW is equal to dV, or dV is equal to minus E dx. So dW ನ dV replace ಮಾಡಿದೀವಿ. ಸೊ ಅಲ್ಲಿಗೆ ಇದು dV is equal to E dx ಬರುತ್ತೆ, or E is equal to minus dV by dx. ಇಷ್ಟೇ ಸಾಕು. ಕೆಲವು ಪಾಯಿಂಟ್ಸ್ ನೀವು ಟಾಪ್ ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ. ಫಸ್ಟ್ ಪಾಯಿಂಟ್ ಬಂದು ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇನ್ ಡೈರೆಕ್ಷನ್ in which electric potential decreases. So in the direction of electric field there is a decrease in electric potential. ಇದೊಂದು ಪಾಯಿಂಟ್ ಟಾಪ್ ಇಟ್ಕೊಳ್ಳಿ, CET ಅದೆಲ್ಲ ಯೂಸ್ ಆಗುತ್ತೆ. ಸೆಕೆಂಡ್ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಟ್ಸ್ ಫಸ್ಟ್ ಚಾಪ್ಟರ್ಲಿ ಕೊಟ್ಟಿದ್ದೀನಿ ನಾನು, ವೋಲ್ಟ್ ಪರ್ ಮೀಟರ್ ಅಂತ. ಆ ಯೂನಿಟ್ಸ್ ಇಲ್ಲಿಂದ ಬಂದಿರುವಂಥದ್ದು. ಸೊ ಡಿ ವಿ ಅಂದರೆ ಚೇಂಜ್ ಇನ್ ಪೊಟೆನ್ಷಿಯಲ್, ದಟ್ ಈಸ್ ಮೆಷರ್ಡ್ ಇನ್ ವೋಲ್ಟ್ ಡಿವೈಡೆಡ್ ಬೈ ಡಿಸ್ಪ್ಲೇಸ್ಮೆಂಟ್ ಮೆಷರ್ಡ್ ಇನ್ ಮೀಟರ್. ಅದಕ್ಕೋಸ್ಕರ ವೋಲ್ಟ್ ಪರ್ ಮೀಟರ್ ಅನ್ನೋದು ಇನ್ನೊಂದು ಯೂನಿಟ್ ಇದೆ. ಥರ್ಡ್ ಒಂದು ಇದರಿಂದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್, ಸೊ ಈ ಚೇಂಜ್ ಇನ್ ಪೊಟೆನ್ಷಿಯಲ್, ಸೊ ಚೇಂಜ್ ಇನ್ ಪೊಟೆನ್ಷಿಯಲ್ ಡಿವೈಡೆಡ್ ಬೈ ಡಿಸ್ಪ್ಲೇಸ್ಮೆಂಟ್, ದಟ್ ಈಸ್ ಆಲ್ಸೋ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಸೊ ನ್ಯೂಮೆರಿಕಲ್ ವ್ಯಾಲ್ಯೂ. ಅದರ್ವೈಸ್ E is equal to minus dV by dx ನೀವು ನಾಲ್ಕು ಇಟ್ಕೋಬೇಕು. CET ಇದರ ಮೇಲೆ ಕ್ವಶನ್ಸ್ ಕೇಳಿದರೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ನಾವು ಪೊಟೆನ್ಷಿಯಲ್ ಕೊಟ್ಟಾಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಬರೋವಂಥ ಫಸ್ಟ್ ಡೆರಿವೇಟಿವ್ ದಟ್ ರೆಪ್ರೆಸೆಂಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ಸ್ ಕೊಟ್ಟಿರ್ತಾರೆ, ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅದು CET ನೋಡೋಣ. ಫೋರ್ತ್ ಬಂದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ, ಈ ಎಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತಿದೆ, ಇದನ್ನು ನೀವು ಚೆನ್ನಾಗಿ ಫೈಂಡ್ ಮಾಡಬೇಕು. ಸೊ ಇದೊಂದು ಇಂಪಾರ್ಟೆಂಟ್ ಡೆಫಿನೇಷನ್ ನಾಲ್ಕು ಇಟ್ಕೋಬೇಕು. So equipotential surface, it is a surface on which potential difference between any two points is equal to 0. ಇಷ್ಟು ನಾವು ಫೈಂಡ್ ಮಾಡಿದ್ರೆ ಸಾಕು. ಇನ್ನು ಬೇರೆ ಥರನೂ ಡಿಫೈನ್ ಮಾಡ್ತಾರೆ. ಇಟ್ ಈಸ್ ಅ ಸರ್ಫೇಸ್ ಆನ್ ವಿಚ್ ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಈಸ್ ಈಕ್ವಲ್ ಟು 0. ಅದನ್ನು ಬರೀಬಹುದು. ಬೇಕಾದರೆ ನಾನು ಒಂದು ಡೆಫಿನೇಷನ್ ಕೊಟ್ಟಿದ್ದೀನಿ. ಎಕ್ಸಾಂಪಲ್ ಅಕಸ್ಮಾತ್ ಕೇಳಿದ್ರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಬರೀಬೇಕು. ಸೊ ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇದಾದಮೇಲೆ ವೇರಿಯೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವಿತ್ ಡಿಸ್ಟೆನ್ಸ್ಗೆ ಗ್ರಾಫ್ ಕೊಟ್ಟಿದ್ದೀನಿ. ಇದು CETಗೆ ಅನುಕೂಲ ಆಗುತ್ತೆ. ಸೆಕೆಂಡ್ ಪೀಸಲ್ಲಿ ಕೇಳಿಲ್ಲ. ಸೊ ಈ ಗ್ರಾಫ್ ಬಂದು ಈ ಶೇಪ್ ಇರುತ್ತೆ, ಬಿಕಾಸ್ ಪೊಟೆನ್ಷಿಯಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್. ಸೊ ಅದಕ್ಕೋಸ್ಕರ ಗ್ರಾಫ್ ಈ ಥರ ಶೇಪ್ ಆಫ್ ದ ಕರ್ವ್ ಲುಕ್ಸ್ ಲೈಕ್ ದಿಸ್. ನೆಕ್ಸ್ಟ್ ನಮ್ಮ ಪ್ರಾಬ್ಲಮ್ಸ್ಗೆ ಅನುಕೂಲ ಆಗುತ್ತದೆ ಟೋಟಲ್ ಪೊಟೆನ್ಷಿಯಲ್ ಡ್ಯೂ ಟು ಎ ಸಿಸ್ಟಮ್ ಆಫ್ ಚಾರ್ಜಸ್. ಸೊ ವೆನ್ ಯು ಆರ್ ಗಿವನ್ ಮೋರ್ ಚಾರ್ಜಸ್ Q1, Q2, Q3 ಎಟ್ಸೆಟ್ರಾ, ಸೊ ವಾಟ್ ಈಸ್ ದ ನೆಟ್ ಪೊಟೆನ್ಷಿಯಲ್ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇಂಡಿವಿಜುವಲ್ ಪೊಟೆನ್ಷಿಯಲ್ಸ್ನ ಆ್ಯಡ್ ಮಾಡಬೇಕು. ಯಾವ ಸೈನ್ ಇರುತ್ತೆ ಚಾರ್ಜ್ಗೆ ಅದನ್ನೇ ಹಾಕೋಬೇಕು. ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾಲ್ಕು ಇಟ್ಕೊಳ್ಳಿ. ಇದಾದಮೇಲೆ ಇಲ್ಲೊಂದು ಅಡಿಷನಲ್ ಪಾಯಿಂಟ್ಸ್ ಕೊಟ್ಟಿದ್ದೀನಿ ಎರಡು. ಸೊ ಇವೆಲ್ಲ ನಮಗೆ CETಗೆ ಯೂಸ್ ಆಗುವಂಥದ್ದು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಡಿಸ್ಟೆನ್ಸ್ r ಸ್ಮಾಲ್ r ಗ್ರೇಟರ್ ದಾನ್ ಈಕ್ವಲ್ ಟು r ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ ಸ್ಫೆರಿಕಲ್ ಶೆಲ್. ಸೊ V is equal to 1/4πε0 Q by r. ಈ ಈಕ್ವೇಷನ್ನ ನಾವು ಆನ್ ದ ಸರ್ಫೇಸ್ ಆಫ್ ಸ್ಫೆರಿಕಲ್ ಶೆಲ್ ಅಂಡ್ ಬಿಯಾಂಡ್ ದ ಸರ್ಫೇಸ್ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಇನ್ನೊಂದು ಬಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇನ್ಸೈಡ್ ದ ಶೆಲ್ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್. ಸೊ ಸರ್ಫೇಸ್ ಏನು ಪೊಟೆನ್ಷಿಯಲ್ ಇರುತ್ತೋ ಆನ್ ದ ಸರ್ಫೇಸ್ ಆಫ್ ಸ್ಫೆರಿಕಲ್ ಶೆಲ್, ವಾಟ್ ಎವರ್ ದ ಪೊಟೆನ್ಷಿಯಲ್ ಯು ಗೆಟ್, ಸೇಮ್ ಪೊಟೆನ್ಷಿಯಲ್ ಎಕ್ಸಿಸ್ಟ್ ಈವನ್ ಇನ್ಸೈಡ್. ಇದೊಂದು ನಾವು ಇಟ್ಕೋಬೇಕು. ಸೊ CETಗೆ ಇದನ್ನು ಸಹ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಶಾರ್ಟ್ ಡೈಪೋಲ್ when point P lies on the axis of dipole. So V is equal to 1/4πε0 P by r square. P ಬಂದು ಡೈಪೋಲ್ ಮೊಮೆಂಟ್, P ಬಂದು ನಮಗೆ ಆಗಲೇ ಗೊತ್ತಿದೆ Q into 2a. When point lies on equatorial plane, electric potential is simply equal to 0. So that is why I have given here example. Since the potential at any point on the equatorial plane is 0, potential difference becomes 0. So perpendicular bisector of an electric dipole is an example for equipotential surface. So ಇಲ್ಲಿಗೆ ಇವತ್ತು ಸೆಷನ್ನ ಮುಗಿಸ್ತೀನಿ. ನೀವು ಟರ್ನಿಂಗ್ ಪಾಯಿಂಟ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಪ್ರೀವಿಯಸ್ ವೀಡಿಯೋಸ್ನ ವಾಚ್ ಮಾಡಿಲ್ಲ ಅಂದರೆ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಪ್ರೀವಿಯಸ್ ವೀಡಿಯೋಸ್ನ ವಾಚ್ ಮಾಡಿ. KSECಗೂ ಸಹ ಭಾಳ ವೀಡಿಯೋಗಳು ಅಪ್ಲೋಡ್ ಆಗಿದೆ, ಅದನ್ನು ನೋಡ್ಬೋದು. ಈ ಚಾನಲ್ ಲಿಂಕ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಐ ವಿಲ್ ಕಮ್ ಬ್ಯಾಕ್ ಟು ನೆಕ್ಸ್ಟ್ ಸೆಷನ್.